ಈಗ ಎಲ್ಲೋ ಒಂದು ಕಡೆ ಕನ್ನಡದ ಸಿನಿಮಾಗಳಿಗೆ ಸ್ಕ್ರೀನ್ಗಳು ಸಿಗ್ತಾರೆ. ಈಗ ಈ ಥರ ಮಲ್ಟಿಪ್ಲೆಕ್ಸ್ಗಳೆಲ್ಲ ಬಂದಮೇಲೆ ಈಗ ಬಹುತೇಕ ಎಲ್ಲ ನಾರ್ಮಲ್ ಥಿಯೇಟರ್ಗಳು ಎಲ್ಲ ನೀವುಗಳು ಗಲಾಟೆ ಮಾಡಬೇಕು ಇವ್ರೆ, ನಾವುಗಳು ಮಾತ್ರ ಮಾಡಿದ್ರೆ ಸಾಲದು. ಎಲ್ಲ ನಮ್ಮ ಮೇಲೆ ಹೊರೆ ಹೊರಿಸ್ತಿರಲ್ಲ, ಹೆಂಗೆ ಇದು ಯಾವ ನ್ಯಾಯ ಹೇಳಿ? ಸ್ಕ್ರೀನ್ಗಳು ನೀವು ಮಾಡಬೇಕು, ಮೀಡಿಯಾದವರು ಎತ್ಕೊಡ್ಬೇಕು. ಯಾಕೆ ಕೊಡ್ತಿಲ್ಲ ನೀವು? ನೀವೆಲ್ಲ ಬರೀ ನಮ್ಮ ಮೇಲೆ ಆಗ್ತೀರಾ. ಎಲ್ಲ ಕಲಾವಿದರು ನೋ 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 ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ. ಜೊತೆಲಿ ಈ ಮೀಡಿಯಾ ಅನ್ನೋದು ಯಾಕೆ ನಾವು ಇಂಪಾರ್ಟೆನ್ಸ್, ಇವತ್ತಿಷ್ಟು ಜನ ನೀವು ಮೈಕ್ ಹಿಡಿದಿದ್ದೀರಿ, ಯಾಕೆ ನಾವು ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ? ಒಂದು ರೆಸ್ಪೆಕ್ಟು, ಆ ರೆಸ್ಪೆಕ್ಟ್ ನೀವು ಉಳಿಸ್ಕೋಬೇಕಲ್ವ, ನೀವು ಫೈಟ್ ಮಾಡಬೇಕು. ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ. ಯು ಶುಡ್ ಫೈಟ್, ಎವ್ರಿಬಡಿ ಶುಡ್ ಫೈಟ್ ಟುಗೆದರ್. ಕನ್ನಡ ಭಾಷೆ ಅನ್ನೋದು ಒಬ್ರದಲ್ಲ, ಎಲ್ರಿಗೂ ಸಂಬಂಧ ಅಲ್ವಾ? ನಿಮಗೂ ಸಂಬಂಧ ಇದೆ, ನಮಗೂ ಸಂಬಂಧ ಇದೆ, ಪ್ರತಿಯೊಬ್ಬರಿಗೂ ಸಂಬಂಧ ಇದೆ. ಯಾಕೆಂದರೆ ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥಿಯೇಟರ್ ಸಿಗ್ತಾ ಇದ್ದಾಗ ನಿಜವಾಗ್ಲೂ ಹೊಟ್ಟೆ ಉರಿತವ. ಮೊನ್ನೆ ಪ್ರಭಾಕರ್ ಅವ್ರ ಮಗನ ಫಿಲ್ಮ್ ನಮ್ಮ ನಿಜವಾಗ್ಲೂ ಇಟ್ ಇಸ್ ನಮಗೆ ಪಾಪ ಅನ್ನಿಸ್ತು. ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ? ಕರ್ನಾಟಕದಲ್ಲಿ ಕನ್ನಡಿಗರು ಬೆಗ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬರಬಾರ್ದು, ಅದು ಬಂದ್ಬಿಟ್ಟು ಎಲ್ಲರ ಮೇಲೂ ಪ್ರೆಷರ್ ಹಾಕಬೇಕು ಅಷ್ಟೇ. ಅದು ಸ್ವಲ್ಪ ನೀವು ಸಹಾಯ ಮಾಡಬೇಕು, ಏನು ಬೇಜಾರು ಮಾಡ್ಕೋಬೇಡಿ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.